ಊರಿಗೆ ಮತ್ತು ಇದು ಏನು ಹಾಸ್ಪಿಟಲ್ಗೇನು ಸಮೀಪ ಯಾವುದು ಇಲ್ಲ, ಒಂದು ಕೆರೆ ಇಲ್ಲ, ಏನು ಇಲ್ಲ. ಆ ಟೈಪ್ ಊರಿನ ಜನ ನೋಡಿದ್ರೆ 4 ಗಂಟೆಗೂ 5 ಗಂಟೆಗೂ ಎದ್ದು ಅವರು ನೀರು ಸಿಗೋದಿಲ್ಲ, ಒಂದೊಂದು ಕೂಡ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಈ ಟೈಪ್ ನಮಗೆ ಸಮಸ್ಯೆ ಇದೆ, ನೀರಿನ ಬಹಳ ತ್ರಾಸ ಇದೆ ನಮ್ಮ ಊರಲ್ಲಿ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ಹಾ ಮೇಡಮ್, ಬಿಜೆಪಿ ಅಥವಾ ಕಾಂಗ್ರೆಸ್ ಎರಡೂ ಪಕ್ಷದಿಂದ ಅಭ್ಯರ್ಥಿ ಬಂದೇ ಬರ್ತಾರೆ ನಿಮ್ಮ ಕೇರಿಗೆ. ಬರ್ತಾರೆ ಮೇಡಮ್. ಅವ್ರು ಬಂದ್ರು ನಮಗೇನು ಸಹಾಯ ಮಾಡೋದಿಲ್ಲ. ಇಲೆಕ್ಷನ್ ಆತಂದ್ರು ಅವ್ರು ನಮಗೆ ಹಾಕಿ ಈಗ ಎಲ್ಲ ನಮಗೆ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಯಾರು ಬಂದು ಏನು ನಮಗೆ ಎನ್ಕ್ವೈರಿ ಮಾಡೋದಿಲ್ಲ. ಆಮೇಲೆ ಬಂದು ಅಷ್ಟ, ಆಮೇಲೆ ಯಾರು ಮಾಡೋದಿಲ್ಲ. ಮಾತಾಡ ನೀನು ಮಾತಾಡ ಇಲೆಕ್ಷನ್ ನಿಂದಿರ್ಬೇಕಾದ್ರೆ ಸೀಟ್ ಸಿಗೋ ಮಟ್ಟ ನಮ್ಗೆ ಪೋಲಿಮಿ ಮಾಡ್ಬಿಡ್ತಾರ. ಸೀಟ್ ಸಿಕ್ತು ಆಯ್ತು, ನಮಗೆ ಸಮಸ್ಯೆ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ನಮ್ದು ಈ ಕಾಂಗ್ರೆಸ್ ಬಂದ್ರೆ ಚಲೋ. ಕಾಂಗ್ರೆಸ್ ಬಂದ್ರೆ ಚಲೋ ಅನ್ಸುತ್ತೆ. ಈಗ ಅವರೇ ಸಹಾಯ ಮಾಡತ್ತಾರಲ್ಲ ಮತ್ತೆ ಕಾಂಗ್ರೆಸ್ದವರು. 7-8 ವರ್ಷ ಆಯ್ತು ಬರೀ ಇದೇ ಸಮಸ್ಯೆ. ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಮಾಡ್ಲಿಲ್ವಾ? ನಮಗೆ ಯಾರು ಮಾಡಿಲ್ಲ ಮೇಡಮ್. ಅನಂತ್ ಕುಮಾರ್ ಮಾಡಿಲ್ಲ, ಯಾರು ಬಂದ್ರು ಇಲ್ಲ ನಮ್ಮ ಊರಲ್ಲಿ. ಏನು ಯಾವ ಕಾಂಗ್ರೆಸ್ ಮಾಡಿಲ್ಲ, ಬಿಜೆಪಿನೂ ಮಾಡಿಲ್ಲ, ಯಾರು ಏನು ಹೆಲ್ಪ್ ಮಾಡಿಲ್ಲ ಮೇಡಮ್. ನಮಗೆ ನೀರಿಂದಂತೂ ಸಮಸ್ಯೆ ಇದೇ ಇರ್ತೈತೆ ಮೇಡಮ್. ಸರ್ ನಮಸ್ತೆ. ನಮಸ್ಕಾರ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಈ ಬಾರಿ ಯಾವ ಪಕ್ಷ ಬರಬೇಕು? ನಮ್ಗೆ ನಮ್ ಬಡ್ರ ಪಕ್ಷ ಅಂದ್ರೆ ನಮ್ಗೆ ಕಾಂಗ್ರೆಸ್ ಬಂದ್ರ ನಮ್ಗೆ ಬಹಳ ಒಳ್ಳೆ ಮೇಡಮ್. ಏನಕ್ಕೆ? ಯಾಕಂದ್ರ ಎಲ್ಲ ನಾವು ಹೋಗೋದು ಎಲ್ಲ ಬರೋದ ಹಿಂಗ ಪ್ರಶ್ನೆ ಕೇಳಿದ್ರ ಒಂದ್ ಮಾತಾಡ್ತದೆ. ನಮ್ ಬಿಜೆಪಿ ಅಂದ್ರ ಅವ್ರು ಒಂದ್ಸಲ ಕೆಲ್ಸ ಆಗಿದ್ರ ಒಂದ್ ಮಾತ, ಕೆಲ್ಸ ಆಗಿದ್ರ ಹಿಂಗ್ ಮಾತಾಡ್ತಾರ. ಹಿಂಗದ ಅದ ನಮ್ಗೆ ಒಳ್ಳೆ ಕಾಂಗ್ರೆಸ್ ಬಂದ್ರ ನಮ್ ಒಳ್ಳೆ ಕೆಲ್ಸನು ಆಗ್ತಾವ. ಹಿಂಗಾಗ್ತದ ನಮ್ ಪರಿಸ್ಥಿತಿ. ಒಟ್ಟು ನಿಮ್ ಕಾಂಗ್ರೆಸ್ ಬಿಡ್ಬೇಕು. ಈ ಬಾರಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿಗಳಿದಾವಲ್ಲ, ಅವೆಲ್ಲ ತಲುಪಿದ್ಯಾ? ಅವ್ ತಲುಪಿತಲ್ಲ ಮೇಡಮ್. ಅರ್ಧ ಮಂದಿಗೆ ತಲುಪಿದ, ಅರ್ಧ ಏನ ಡಾಕ್ಯುಮೆಂಟ್ ಹೆಚ್ಚು ಕಡಿಮೆ ಆಗಿದಾರ, ಅವ್ರು ಹಿಂದ್ ಮುಂದೆ ಐತಿ, ಹಿಂಗ ಆಗಿತ್ತರ. ನಿಮ್ಗೆ ಅದ್ರ ಬಗ್ಗೆ ಖುಷಿ ಇದೆಯಾ? ಬಹಳ ಖುಷಿ ಆಯ್ತು ಮೇಡಮ್. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಹೌದೇನ್ರಿ? ಖಾನಾಪುರ. ಹೌದು, ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ನಮ್ಗೂ ಬಹಳ ಹೆಮ್ಮೆ ಐತ್ರಿ ಮೇಡಮ್. ಯಾಕಂದ್ರ ಕ್ಯಾಂಡಿಡೇಟ್ನ ಹಂಗೈತದ ಅದು. ಮಹಿಳಾ ಅಭ್ಯರ್ಥಿ ಡಾಕ್ಟರ್ ಹೌದು, ಆಗಿದ್ರ ಬಾಳ ಚಲೋ ಆಗ್ತದಂಗ ನಮ್ಗೆ ಈಚೆ. ಈ ಬಾರಿ ಗೆಲ್ಲಿಸ್ತೀರಾ? ನೋಡೋಣ, ಮ್ಯಾಲಿಂದ ವಿಚಾರ ಆತ ಮೇಡಮ್. ಒಟ್ಟು ನಿಮ್ಮ ಎಫರ್ಟ್ ನೀವ್ ಹಾಕ್ತೀರಿ? ಆಗೋದು ಖಂಡಿತ, ಪ್ರಯತ್ನ ನೀವು ಮಾಡ್ತೇವೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಯಾವ ಪಕ್ಷ ಬರ್ಬೇಕು ಅಂತೀರಮ್ಮ? ಇವಾಗ ಸದ್ಯಕ್ಕೆ ಮಟ್ಟಿಗೆ ನೋಡ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ, ಹೇಳಿದಂತೆ ನುಡಿದಿದ್ದಾರೆ. ಮತ್ತೆ ಜನರಿಗೆ ಅನುಕೂಲ ಮಾಡುವಂತ ಯೋಜನೆಗಳನ್ನ ಹಾಕಿದ್ದಾರೆ. ಬಡ ಜನರಿಗೆ ಉದ್ಯೋಗ ಅವಕಾಶನು ಕೊಡ್ತಾ ಇದ್ದಾರೆ. ಜೊತೆಗೆ ಹೆಣ್ಮಕ್ಳಿಗೂ ಸಹ ಅನುಕೂಲ ಆಗುವಂತ ಯೋಜನೆಗಳು ತರ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಏನು ವಿಚಾರ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷನೇ ಬರ್ಬೇಕನ್ನೋದು ನಮ್ಮ ಇಚ್ಛೆ. ನಮ್ಮ ಸೈಡಿಗೆಲ್ಲ ಹೆಚ್ಚಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು. ಅಮ್ಮ, ಇನ್ನೊಂದು, ಈ ಬಾರಿ MP ಎಲೆಕ್ಷನ್ಗೆ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ಅಂತ ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ. ಅವ್ರ ಬಗ್ಗೆ ಏನ್ ಅನ್ಸುತ್ತಮ್ಮ? ಮಹಿಳಾ ಅಭ್ಯರ್ಥಿ ನಿಂತಿದ್ರಿಂದ ಮಹಿಳೆಯರಿಗೆ ಸಾಕಷ್ಟು ಹೊಸ ಹೊಸ ಯೋಜನೆಗಳು ಬರ್ಬೋದು ಅನ್ನೋದು ಒಂದು ಆಸೆ ಇದೆ. ಜೊತೆಗೆ ಮಹಿಳೆಯರು ಇರೋದ್ರಿಂದ ಅಭಿವೃದ್ಧಿ ಕೆಲಸದಲ್ಲಿ ಸಾಕಷ್ಟು ಆಸಕ್ತಿ ವಹಿಸು ಕೆಲಸ ಮಾಡ್ತಾರ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಮಹಿಳೆಯರಿಗೆ ಅವಕಾಶಗಳು ಕೊಡಬೇಕು. ಅವ್ರು ತನುಬನಧನದಿಂದನೂ ಕೆಲಸ ಮಾಡ್ತಾರೆ. ಮತ್ತೆ ಅವ್ರಿಗೆ ಬಡ ಜನರ ಬಗ್ಗೆ ಕಾಳಜಿ ಇರುತ್ತೆ, ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರುತ್ತೆ, ಮಕ್ಕಳ ಬಗ್ಗೆ ಕಾಳಜಿ ಇರುತ್ತೆ. ಅದ್ರ ಬಗ್ಗೆ ಯೋಜನೆ ಹೆಚ್ಚಾಗಿ ಹಾಕೋದ್ರಿಂದ ಅವ್ರು ನಿಂತಿದೆ ಒಳ್ಳೇದಾಗಿದೆ. ಮತ್ತೆ ಅವರಿಗೆ ನಾವೆಲ್ಲರೂ ಸಪೋರ್ಟ್. ಸರ್ ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ಸರ್? ನಮಗೆ ಮೇಡಮ್ ಕಾಂಗ್ರೆಸ್ ಬರಬೇಕು ಅನ್ಸುತ್ತೆ. ಯಾಕೆ ಸರ್? ಕಾಂಗ್ರೆಸ್ ಅಂದ್ರೆ ನುಡಿದಂತೆ ನಡೆಯುವಂತ ಒಂದು ಸರ್ಕಾರ ಅದು. ಅದಕ್ಕಾಗಿ ಆ ಕಾಂಗ್ರೆಸ್ ಬಂದ್ರೆ ಒಳ್ಳೆಯದು. ಯಾಕಂದ್ರೆ ಬಡವರಿಗೆ ಮತ್ತು ದೀನ ದಲಿತರಿಗೆ ಮತ್ತು ಅಂಗವಿಕಲರಿಗೆ ಅನುಕೂಲವಾದಂತ ಸರ್ಕಾರ. ಅದಕ್ಕಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಬರುವುದು ಒಳ್ಳೆಯದು. ಸರ್, ಈಗ ನಿಮ್ಮ ಕ್ಷೇತ್ರದ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರು ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಏನು ಕೆಲಸ ಮಾಡಿಲ್ಲ ಮೇಡಮ್. ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಅಷ್ಟು ಬರ್ತಾರೆ. ಅದು ಏನಂದ್ರೆ ಮುಖ್ಯವಾದಂತ ಸೀಟಿಗಳಿಗೆ ಬರ್ತಾರೆ ಅಷ್ಟೇ. ಅವ್ರು 6 ವರ್ಷದಲ್ಲಿ ಎಲೆಕ್ಷನ್ ಟೈಮ್ ಅಲ್ಲೇ ಅಷ್ಟೇ ಬಂದಿರೋದು. ಅವರು ಒಂದು ಸಲನೂ ಬಂದು ತಾಲೂಕಾ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿಲ್ಲ. 6 ವರ್ಷದಲ್ಲಿ ಏನು ಅವರು ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ. ಯಾಕಂದ್ರೆ ಅನಂತ್ ಕುಮಾರ್ ಹೆಗಡೆ ಸಂಸದ ಅನಿಸ್ಕೊಳ್ಳೋದಷ್ಟೇ ಅವನಿಗೆ ಬೇಕಾಗಿರೋದು. ತನ್ನ ಜೀವನ, ತನ್ನ
ಕುಟುಂಬದ ವೃದ್ಧಿ, ತನ್ನ ಬಗ್ಗೆ ಕಾಳಜಿ ಹೊರತು ದೇಶದ ಬಗ್ಗೆ ಆಗಲಿ, ಕ್ಷೇತ್ರದ ಬಗ್ಗೆ ಆಗಲಿ, ಈ ಬಡ ಜನರ ಬಗ್ಗೆ ಆಗಲಿ ಯಾವುದೇ ರೀತಿಯ ಒಂದು ಕಾಳಜಿ ಅನ್ನುವಂಥ ವ್ಯಕ್ತಿ ಅಲ್ಲ ಅವನು. ಅದಕ್ಕಾಗಿ ಈ ಸಲ ನಮ್ಮ ಭಾಗದಿಂದ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥ ನಿಂಬಾಳ್ಕರ್ ಬಾಯಿ ಅವರನ್ನೇ ನಾವು ಆಯ್ಕೆ ಮಾಡ್ಬೇಕನ್ನುವಂತ ಆಲೋಚನೆಯಲ್ಲಿದ್ದೇವೆ. ಅದು ಖಂಡಿತ ಅವರನ್ನೇ ಆಯ್ಕೆ ಮಾಡ್ತೀವಿ. ಸರ್ ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ನಮ್ಗೆ ಕಾಂಗ್ರೆಸ್ ಸರ್. ಯಾಕೆ ಸರ್? ಅದು ಕಾಂಗ್ರೆಸ್ ಒಳ್ಳೇದು ಮಾಡಿದೆ ಜನರಿಗೆ, ಅದರಿಂದ ಒಳ್ಳೇದು ಆಗ್ತಾ ಇದೆ, ಆಗ್ಬಹುದು ಅನ್ನೋದು ನಮ್ಗೆ ಇದಿದೆ. ಅದ್ರ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಅಂದ್ರೆ ಬಿಜೆಪಿ ಸರ್ಕಾರ ಇನ್ನೂ ಮಟ್ಟ ನಮ್ಗೆ ಅದನ್ನ ಹೇಳಿದ ಮಾತಿನ ಪ್ರಕಾರ ಯಾವುದು ನಡೀಲಿಲ್ಲ. ಅದು ನಡೀಲಿಕ್ಕೆ ಆಗುದೂ ಇಲ್ಲ. ಅವ್ರ ಹತ್ರ ಮಾತಾಡೋದು ಅಷ್ಟೇ ಅದು. ಆದ್ರೆ ಕಾಂಗ್ರೆಸ್ ಸರ್ಕಾರ ನುಡಿದಂತ ನಡೆದಿದೆ, ಬಡ ಬಕ್ಕರಿಗೆಲ್ಲ ಚೆನ್ನಾಗಿ ನೋಡ್ಕೋತಾ ಇದೆ. ಎಷ್ಟೇ ನಮ್ಮ, ಹಾಗಾಗಿ ನಿಮ್ಗೆ ನಾವು ಕಾಂಗ್ರೆಸ್ಸೇ ತರೋದು. ಕಾಂಗ್ರೆಸ್ಸೇ ತರ್ತೀರಾ? ಈಗ ಅನಂತ್ ಕುಮಾರ್ ಹೆಗಡೆ ಅವರು 6 ಸಲ ಗೆದ್ರಲ್ಲ. 6 ಸಲ ಗೆದ್ರೆ ಒಂದ್ ಸಲನೂ ಮುಖ ತೋರಿಸಿಲ್ಲ. ಏನ್ ಮಾಡೋದ್ರಿ? ಅವ್ರು ಅಲ್ಲಿ ದಿಲ್ಲಿ, ಬೆಂಗಳೂರು, ಇಲ್ಲಿ ಯಾರು ನೋಡಂಗಿಲ್ಲ ಯಾರು, ಹೌದಿಲ್ರಿ? ಮತ್ತೇನು ಮಾಡಾಕ ಬರೀ ಬಿಜೆಪಿ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳೇನು ಸರ್? ನಾವು ಬಿಟ್ಟಿಲ್ಲ ಅವ್ನು, ನಾವು ಬಿಟ್ಟಿಲ್ಲ. ಈಗ ಅವ್ನು ಸಬರಿ ತೆಗೆದು ನಾವು ಈಗ 6 ವರ್ಷ ಅವು ಬಂದಂತೆ ಅವ್ನು ಟಿಕೆಟ್ ಕೊಡೋದು ಬೇಡ ಅಂತ ನಾವೆಲ್ಲ ಪ್ರಪೋಸಲ್ ಕಳಿಸೋದೆ, ಅವ್ನು ಕೊಟ್ಟಿಲ್ಲ ಟಿಕೆಟ್. ಬಿಜೆಪಿ ಅವರೇ ತೆಗ್ದಾಕ್ಬಿಟ್ಟವ್ರೆ. ಹೌದು, ಅದಕ್ಕೇನು ಪ್ರಶ್ನೆನೇ ಇಲ್ಲ. ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ಅದೇ ಈಗ ನಮ್ಮ ಕಡೆ ಅಂತ ಮೊದ್ಲೇನು ಈಗ ಕಾಂಗ್ರೆಸ್ ML ಇದೆ, ಅವ್ರದ್ದೇ ಸ್ವಲ್ಪ ಜೋರು ಇರ್ಬೋದು. ಅಂದ್ರೆ ಅವ್ರದ್ದೇ ಎಲ್ಲ ಪಕ್ಷನೂ ಇದೆ, ಅವ್ರದ್ದೇ ಇದೂ ಇದೆ, ಕೈವಾಡನಿದೆ ಅಲ್ಲ. ಅದರ ಸಲುವಾಗಿ ನಮ್ಮ ಅಂದಾಜೆ ಅವ್ರು ಕಾಂಗ್ರೆಸ್ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ಸೇ ಬರ್ಬೋದು ಅಂತೀರಾ? ಯಾಕಂದ್ರೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಸೇ ಆಡಳಿತದಲ್ಲಿದೆ. ಇನ್ನ ಅವ್ರು ಕೊಟ್ಟಿರುವಂತಹ ಒಂದಷ್ಟು ಗ್ಯಾರಂಟಿಗಳಿದಾವಲ್ಲ. ಹೌದು, ಗ್ಯಾರಂಟಿ ಕೊಟ್ಟಿದ್ದಾರೆ, ಇನ್ನು ಮುಟ್ಟಿಲ್ಲ ಜನರಿಗೆ. ಅದಕ್ಕೆ ನಮ್ಮ ಅಂದಾಜು ಕಾಂಗ್ರೆಸ್ ಅಂತ ಇರಬಹುದು. ಕಾಂಗ್ರೆಸ್ ಬರ್ಬೋದು. ಸರ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮಗೆ ಯಾವ ಪಕ್ಷ ಬರ್ಬೇಕು ಅಂತೀರಾ? ನಾವು ಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಬರ್ತಾನೆ. ಯಾಕಾಗಿ ಸರ್? ಅದು ಒಳ್ಳೆ ಕೆಲಸ ಮಾಡ್ತೀನಿ ಇದು ಅಷ್ಟೇ. ಒಳ್ಳೆ ಕೆಲಸ ಮಾಡ್ತಿದೆ. ಯಾವುದು ನಿಮ್ಮೂರು? ಇದು ಬಾಸಿದಕೊಪ್ಪ. ಏನ್ ಅಭಿವೃದ್ಧಿ ಬೇಕು ನಿಮ್ಮೂರಿಗೆ? ಏನ್ ಸಮಸ್ಯೆ ಇದೆ? ಇದು ನೀರು ಎಲ್ಲ ಕೊಟ್ಟಿದ್ರು, ಕರೆಂಟ್ ಕೊಟ್ಟಿದ್ರು, ರಸ್ತೆ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಹಾಗೂ ಅಷ್ಟೇ. ನಿಮ್ಗೆ ಕಾಂಗ್ರೆಸ್ ಬೇಕು? ಹೌದು.